ರಾಜ್ಯದಲ್ಲಿ ಕಳೆದ 1.25 ವರ್ಷದಿಂದ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಆಡಳಿತ ಸರಿಗಿಲ್ಲ, ಆಡಳಿತವನ್ನು ಸರಿಯಾಗಿ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಮೊನ್ನೆ ರಾತ್ರಿ ತುಂಗಭದ್ರಾ ಜಲಾಶಯದ ಗೇಟ್ 19 ಏನು ಮುರಿದಿದೆ ಅದೇ ಸಾಕ್ಷಿ. ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಭಾಳ ಮಹತ್ವದ ಇಲಾಖೆ ನೀರಾವರಿ ಇಲಾಖೆಗೆ ಒಬ್ಬ ಪೂರ್ಣಾವಧಿ ಮಂತ್ರಿಯನ್ನು ನೇಮಕ ಮಾಡಬೇಕಾಗಿತ್ತು. ಈಗಿರ್ತಕ್ಕಂಥವರು ಪಾರ್ಟ್ ಟೈಮ್ ನೀರಾವರಿ ಮಂತ್ರಿಗಳು. ಅವರು ಆಡಳಿತಕ್ಕಿಂತಲೂ ಹೆಚ್ಚು ರಾಜಕಾರಣಕ್ಕೆ ಒತ್ತು ಕೊಡಬೇಕಾದಂಥ ಸ್ಥಿತಿ ಅವ್ರಿಗಿದೆ. ಅವರು ರಾಜ್ಯದ ಅಧ್ಯಕ್ಷರಾಗಿ ಮತ್ತು ಎಲ್ಲೆಲ್ಲಿ ದೇಶದಲ್ಲಿ ಕಾಂಗ್ರೆಸ್ ಆಡಳಿತ ನಡೀತಾ ಇದೆ ಆ ರಾಜ್ಯಗಳಲ್ಲಿ ಮತ್ತು ದೇಶದಲ್ಲಿ ಬರ್ತಕ್ಕಂಥ ಚುನಾವಣೆಗಳಿಗೆ ಅವರು ಹೆಚ್ಚು ಮಹತ್ವವನ್ನು ಕೊಡಬೇಕಾಗಿದೆ, ಆ ಕಡೆ ಓಡಾಡಬೇಕಾಗಿದೆ. ಹೀಗಾಗಿ ನೀರಾವರಿ ಇಲಾಖೆ ಅನಾಥ ಆಗಿದೆ. ನಾನು ಸಿದ್ದರಾಮಯ್ಯನವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಈಗಲಾದರೂ ಎಚ್ಚೆತ್ತುಕೊಂಡು ನೀರಾವರಿ ಇಲಾಖೆಗೆ ಒಬ್ಬರ ಪೂರ್ಣಾವಧಿ ಮಂತ್ರಿಗಳನ್ನು ನೇಮಕ ಮಾಡತಕ್ಕಂಥ ವ್ಯವಸ್ಥೆಯನ್ನು ಮಾಡಿ. 3 ರಾಜ್ಯಗಳ ಸುಮಾರು 15 ಲಕ್ಷ ಎಕರೆ ನೀರಾವರಿ ಆಗ್ತಕ್ಕಂಥ ನೀರು ವ್ಯರ್ಥವಾಗಿ ಹರಿದೋಗಿ ಆಂಧ್ರ ಮತ್ತು ತೆಲಂಗಾಣದ ಪಾಲಾಗ್ತಾ ಇದೆ. ನಮ್ಮ ರೈತರು ಕಣ್ಣೀರು ಹಾಕುವಂಥ ಸ್ಥಿತಿ ಬಂದಿದೆ. ಗೇಟ್ ಮುರಿದು ಹೋಗಲಿಕ್ಕೆ ಮೂಲ ಕಾರಣ ಪುವರ್ ಮೇಂಟೆನೆನ್ಸು ಸರಿಯಾಗಿ ಮಾಡದೇ ಇರೋ ಕಾರಣಕ್ಕಾಗಿ 19ನೇ ಗೇಟು ಮುರಿದು ಹೋಗಿದೆ. ನಾನು ಸಿದ್ದರಾಮಯ್ಯನವ್ರು ಕೇಳ್ತೀನಿ, ಡ್ಯಾಮ್ ಸೇಫ್ಟಿ ಕಮಿಟಿ ಇದೆ, ಆ ಕಮಿಟಿಯವರು ವರದಿಯನ್ನು ನೋಡಿದರೆ ಮತ್ತು ನಮ್ಮ ನೀರಾವರಿ ಇಲಾಖೆ ಅಧಿಕಾರಿಗಳು 100% 33 ಗೇಟ್ಗಳನ್ನು ಪ್ರೀ ಮನ್ಸೂನ್ ಮತ್ತು ಪೋಸ್ಟ್ ಮನ್ಸೂನ್ ಮೇಂಟೆನೆನ್ಸ್ ಮಾಡಬೇಕು, ಇನ್ಸ್ಪೆಕ್ಷನ್ ಮಾಡಬೇಕು, ಸರ್ಟಿಫಿಕೇಟ್ ಕೊಡಬೇಕು, ಸರ್ಟಿಫೈ ಮಾಡಬೇಕು. ಅದು ಯಾವುದನ್ನೂ ಕೂಡ ಮಾಡದೆ ಎಲ್ಲರೂ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋದ್ರೆ ಈ ಸರ್ಕಾರ ಈ ರಾಜ್ಯದ ಜನರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡೋದಿಲ್ಲ. ಈ ರಾಜ್ಯದ ಜನ ಕಣ್ಣೀರು ಸುರಿಸುವಂಥ ಪರಿಸ್ಥಿತಿ ಬಂದಿದೆ. ಆ ಕಣ್ಣೀರಿನ ಶಾಪ ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ತಟ್ಟುತ್ತದೆ ಅಂತಕ್ಕಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಈ ಕಣ್ಣೀರಿನಲ್ಲೇ ಸಿದ್ದರಾಮಯ್ಯನವ್ರ ಸರ್ಕಾರ ಕೊಚ್ಕೊಂಡು ಹೋಗುವಂಥ ಕಾಲ ಬಂದಿದೆ. ಗೇಟ್ ಮುರಿದು ಸರ್ಕಾರಕ್ಕೊಂದು ಅಪಶಕನದ ಮುನ್ಸೂಚನೆ ನೀಡಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಇಲಾಖೆ ಲೋಪ ಅನ್ಬೋದಾ ಸರ್? ಇಲಾಖೆ ಲೋಪ ಅನ್ಬೋದಾ? ನೀರಾವರಿ ಇಲಾಖೆ ಲೋಪ ಆಗಿದೆ? ಖಂಡಿತವಾಗಿ ಲೋಪದಿಂದಲೇ ಹೋಗಿದೆ. ಪ್ರೀ ಮೇಂಟೆನೆನ್ಸ್ ಮಾಡಬೇಕಾಗ್ತದೆ. ಪೋಸ್ಟ್ ಮನ್ಸೂನು ಮತ್ತು ಪ್ರೀ ಮನ್ಸೂನು ಸರ್ಟಿಫೈ ಮಾಡಬೇಕಾಗ್ತದೆ. ಡ್ಯಾಮ್ ಸೇಫ್ಟಿ ಕಮಿಟಿಗಳಿದ್ದಾವೆ, ಅವರೆಲ್ಲ ಏನು ಮಾಡ್ತಾ ಇದ್ದಾರೆ ಮತ್ತು ಅವ್ರು ಕೊಟ್ಟು ವರದಿ ಏನಾಯಿತು ನೋಡಬೇಕಲ್ಲ, ನೋಡಿಲ್ಲ. ಆ ಕಾರಣಕ್ಕಾಗಿಯೇ ಇವತ್ತು ರಾಜ್ಯದ ಜನತೆಗೆ ಅನ್ಯಾಯ ಆಗ್ತಾ ಇದೆ. ಸರ್, ಈ ಮೂಡ ಪಾದಯಾತ್ರೆ ಬಳಿಕ ವಾಲ್ಮೀಕಿ ಏನಾರ ಕುರಿತು ಪಾದಯಾತ್ರೆ ಮಾಡಬೇಕಂತೇಳಿ ಬೆಳಗಾವಿ ಭಾಗದ ನಾಯಕರು ಅಂದರೆ ಭಿನ್ನಮತದಲ್ಲಿ ಸಭೆ ಮಾಡಿದ್ದಾರೆ. ಆ ಥರದ್ದು ನನಗೇನು ಗಮನಕ್ಕೆ ಬಂದಿಲ್ಲ. ಭಿನ್ನಾಭಿಪ್ರಾಯ ಬಂದರೆ ಹೇಳ್ತೀನಿ.